Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಮೆಗಾ ಎಕ್ಸಿಟ್ ಪೋಲ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಈಗ ಇಲ್ಲಿ ತನಕ ಕಾದಿದ್ದಾಯಿತು. ಈಗ ಅಂಕಿಅಂಶಗಳನ್ನು ಕೊಡುವಂತಹ ಸಮಯ ಬಂದಾಗಿದೆ. ಎಕ್ಸಿಟ್ ಪೋಲ್ನ ವಿವರಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ ಮತದಾನೋತ್ತರ ಸಮೀಕ್ಷೆಯ ಡೀಟೇಲ್ಸ್ ನಿಮ್ಮ ಮುಂದೆ. ಏನಾಗುತ್ತೆ ಲೋಕಸಭಾ ಚುನಾವಣೆಯ ಫಲಿತಾಂಶ, ಏನಾಗಬಹುದು, ಯಾರ ಕಡೆಗೆ ಒಲವು ನಿಲುವು ಇದೆ, ಅಸಲಿ ಫಲಿತಾಂಶಕ್ಕೂ ಮೊದಲು ಈ ಮತದಾನೋತ್ತರ ಸಮೀಕ್ಷೆಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಂಗಳವಾರ ಏನಾಗಬಹುದು ಅನ್ನೋದಿದೆಯಲ್ಲ, ಅದನ್ನು ಶನಿವಾರ ಅಂದರೆ ಇವತ್ತು ಅದರ ಒಂದಷ್ಟು ಸೂಚನೆ ನಿಮಗೆ ಸಿಗುತ್ತೆ ಖಂಡಿತವಾಗ್ಲೂ. ಟಿವಿ ಸಂಸ್ಥೆ ಎರಡೆರಡು ಸಂಸ್ಥೆಗಳ ಜೊತೆಗೆ ಸೇರಿಕೊಂಡು ಮಾಡಿರುವಂತಹ ಈ ಸಮೀಕ್ಷೆ ನಿಜಕ್ಕೂ ಜನ V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಯೋಚನೆ ಮಾಡ್ತಾ ಇದ್ರು, ಯಾರಿಗೆ ಮತ ಹಾಕಿದ್ದಾರೆ, ಯಾರಿಗೆ ಗೆಲುವು, NDA ಮೈತ್ರಿಕೂಟಕ್ಕ, ಇಂಡಿ ಮೈತ್ರಿಕೂಟಕ್ಕ. ಸೊ ಇದು ಸಂಗತಿ. ಬನ್ನಿ ಹಾಗಾದ್ರೆ ಶುರು ಮಾಡೋಣ. ಹಾಗಾದ್ರೆ ಇದರ ಎಲ್ಲ ವಿವರಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಚುನಾವಣೆ ಫಲಿತಾಂಶ ಏನಾಗಬಹುದು ಅನ್ನೋದರ ಸೂಚನೆ ಇದು. ಅಸಲಿ ಫಲಿತಾಂಶಕ್ಕೂ ಮೊದಲು ಈ ಫಲಿತಾಂಶವನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಂಗಳವಾರ ನೋಡುವಂಥ ಫಲಿತಾಂಶ ಅದು ಹೇಗಿರುತ್ತೆ ಅನ್ನೋದರ ಸೂಚನೆ ಇದು. ಕೆಲವ್ರದ್ದು ಅಪಸ್ವರಗಳಿದೆ, ಆಕ್ಷೇಪಗಳಿದೆ, ಅದನ್ನೆಲ್ಲವನ್ನೂ ಕೂಡ ಒಪ್ಕೋತೀವಿ. ಯಾಕಂದರೆ ಅದಕ್ಕೆ ನಾನು ಆರಂಭದಿಂದ ಪದೇ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಇದು ಎಕ್ಸಿಟ್ ಪೋಲ್ ಮಾತ್ರ. ಇದು ಖಂಡಿತವಾಗಲೂ ಎಕ್ಸಾಕ್ಟ್ ಪೋಲ್ ಅಲ್ಲ. ಹತ್ತತ್ರ ನಾವು ಬರ್ತೀವಿ ಅನ್ನುವಂಥದ್ದು ಖಂಡಿತವಾಗಲೂ ಆ ವಿಶ್ವಾಸ ಇದ್ದೇ ಇರುತ್ತೆ. ಯಾಕಂದರೆ ಆಗಲೇ ನಾವು ಮಾತಾಡ್ತಾ ಇದ್ವಿ, ಪ್ರತಿ ಸಂಸ್ಥೆಗೂ ಕೂಡ ತನ್ನದೇ ಆದಂಥ ಜವಾಬ್ದಾರಿಗಳಿರ್ತವೆ. ಹೀಗಾಗಿ ಕರ್ನಾಟಕದ ವಿವರಗಳೇನೇನು, ಬರೀ ಶುರು ಮಾಡ್ತಾ ಇದ್ವಿ. ಕರ್ನಾಟಕದ ವಿವರಗಳೇನೇನು? ಕರ್ನಾಟಕದ ವಿವರಗಳಿಂದ ನಾವು ಶುರು ಮಾಡ್ತಾ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕದ ಸಮೀಕ್ಷೆಯ ಸಂಪೂರ್ಣ ಮಾಹಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಈಗ ಇನ್ನು ಸ್ವಲ್ಪ ಹೊತ್ತಿಗೆ ಅಂಕಿಅಂಶಗಳನ್ನು ನಾವು ನಿಮ್ಮ ಮುಂದಿಡ್ತೀವಿ. ಸ್ಥಿತಿಗತಿಗಳೇನೇನು, ಒಂದೇ ಒಂದು ಕಡೆ ಗೆದ್ದಂತಹ ಕಾಂಗ್ರೆಸ್ ಎಷ್ಟು ಸೀಟ್ಗಳನ್ನು ಗೆಲ್ಲಬಹುದು, 25 ಸೀಟ್ಗಳನ್ನು ಗೆದ್ದಂಥ ಬಿಜೆಪಿ ಯಾವ ಮಟ್ಟಕ್ಕೆ ಬಂದು ನಿಲ್ಲಬಹುದು, ಇನ್ನು JDSನ ಸ್ಥಿತಿಗತಿಗಳೇನೇನು. ಕಳೆದ ಬಾರಿ JDS ಹಲವಾರು ಮುಖಭಂಗಗಳನ್ನು ಅನುಭವಿಸಿತ್ತು. ದೊಡ್ಡಗೌಡರು ಸೋತು ಬಿಟ್ರು ತುಮಕೂರಿನ ಭಾಗದಲ್ಲಿ, ಸಾಮಾನ್ಯ ಸಂಗತಿನ ಅದು. ಎಲ್ಲ ಶಾಸಕರು ಅವ್ರ ಪಕ್ಷದವರೇ ಆದರೂ ಕೂಡ ಮಂಡ್ಯದಲ್ಲಿ ಹೀನಾಯ ಸೋಲನ್ನು ಕಂಡಿತ್ತು JDS. ಈಗಿನ ಸ್ಥಿತಿಗತಿಗಳೇನೇನು? ಟಿವಿ ಪೋಲ್ ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ACಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಸ್ಟಾರ್ಟ್ ಮತ್ತೆ ಪೀಪಲ್ಸ್ ಇನ್ಸೈಟ್ ಸರ್ವೆ ಏನ್ ಹೇಳುತ್ತೆ ಹಾಗಾದ್ರೆ ಕರ್ನಾಟಕದ ಬಗ್ಗೆ. ಕರ್ನಾಟಕದ ವಿವರಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಬಿಜೆಪಿಗೆ 18 ಸ್ಥಾನ ಅಂತ ಹೇಳ್ತಾ ಇದೆ ನಮ್ಮ ಸಮೀಕ್ಷೆ. ಬಿಜೆಪಿಗೆ 18, JDS 2, 18+2, ಕಾಂಗ್ರೆಸ್ 1ರಿಂದ 8 ಒಂದು ಕ್ಷೇತ್ರವನ್ನು ಗೆದ್ದಿತ್ತು. ಈಗ 8 ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತ ಹೇಳ್ತಾ ಇದೆ TV9 ಪೋಲ್ ಸ್ಟ್ರಾಟ್ ಸಮೀಕ್ಷೆ. ಕರ್ನಾಟಕದಲ್ಲಿ ಬಿಜೆಪಿಗೆ 18+2, 18 ಬಿಜೆಪಿ, 2 JDS. ಕಾಂಗ್ರೆಸ್ಸಿಗೆ 8 ಕ್ಷೇತ್ರಗಳು ಅಂತ ಹೇಳ್ತಾ ಇದೆ ನಮ್ಮ ಸಮೀಕ್ಷೆ. ಎಸ್, ವೆರಿ ಇಂಪಾರ್ಟೆಂಟ್ಲಿ, ಒಂದೇ ಒಂದು ಕ್ಷೇತ್ರ ಗೆದ್ದಿದ್ದಂಥ ಕಾಂಗ್ರೆಸ್ ಈ ಬಾರಿ +7, 8 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ. ಆದರೆ 25 ಕ್ಷೇತ್ರಗಳನ್ನು ಗೆದ್ದಂಥ ಬಿಜೆಪಿ 18ಕ್ಕೆ ಇಳಿತಾ ಇದೆ. +2 JDS 2 ಸೇರಿಕೊಂಡು 20ಕ್ಕೆ ಬರುತ್ತೆ NDA ಅನ್ನುವಂಥದ್ದು. ಓವರ್ ಟು ಮಲ್ತೇಶ್. ಥ್ಯಾಂಕ್ ಯು ರಂಗನಾಥ್. ಹೌದು, ನೀವು ಹೇಳಿದಾಗೆ ಈ ಬಾರಿಯ ಸಾಧನೆ ಕಾಂಗ್ರೆಸ್ನದ್ದು ಎಷ್ಟು ಅನ್ನುವಂಥದ್ದು ಕುತೂಹಲ ಇದ್ದೇ ಇದೆ.
ಎಕ್ಸಿಟ್ ಪೋಲ್ ನಲ್ಲಿ ಮತ ಹಾಕಿ ಬಂದಂತ ಮತದಾರನ ನಾಡಿ ಮಿಡಿತ ಏನಿತ್ತು, ಯಾರ ಕಡೆಗೆ ಆತನ ಒಲವಿತ್ತು ಅನ್ನುವಂಥದ್ದು ಒಂದಂತೂ ನಮಗೆ ಹಿಂಟ್ ಸಿಗ್ತಾ ಹೋಗುತ್ತೆ. ಆ ಪ್ರಕಾರವೇ ನೋಡೋದಾದ್ರೆ ನಾವು ಕರ್ನಾಟಕದಿಂದನೇ ಶುರು ಮಾಡ್ತಾ ಹೋಗೋಣ ನಮ್ಮ ಈ ಎಕ್ಸಿಟ್ ಪೋಲ್ಗೆ ಸಂಬಂಧಪಟ್ಟ ಹಾಗಿನ ಈ ಇವತ್ತಿನ ಕಾರ್ಯಕ್ರಮವನ್ನ. ಕರ್ನಾಟಕದ ವಿಚಾರವಾಗಿ ಬರೋದಾದ್ರೆ ಹೌದು, ಇರುವಂತದ್ದು 28 ಲೋಕಸಭಾ ಕ್ಷೇತ್ರಗಳು. ಈ ಪೈಕಿ ಬಿಜೆಪಿಯ ಸಾಧನೆ ಈ ಬಾರಿ ಬಹುಶಃ 18ಕ್ಕೆ ಸೀಮಿತ ಆಗಬಹುದು ಅನ್ನುವಂಥದ್ದು ಎಕ್ಸಿಟ್ ಪೋಲ್ ನೋಡಿದಂತ ಸಂದರ್ಭದಲ್ಲಿ ಗಮನಕ್ಕೆ ಬರ್ತಾ ಇರುವಂತಹ ಸಂಗತಿ. ಆಮೇಲೆ ಬೇರೆ ಬೇರೆ ಕಡೆ ನಾವು ಕೂಡ ಈ ಚುನಾವಣೆಗಿಂತ ಮುನ್ನ ನಾವು ಗ್ರೌಂಡ್ ರಿಪೋರ್ಟ್ ಮಾಡೋಕೆ ಹೋದಂತಹ ಸಂದರ್ಭದಲ್ಲಿ ಹೌದು, ಕಾಂಗ್ರೆಸ್ ಕಡೆಗೆ ಕಳೆದ ಬಾರಿಗೆ ಹೋಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಒಂದೊಂದು ಮಟ್ಟಿಗೆ ಜನರ ಒಲವಿದ್ದಂಗೆ ಕಂಡು ಬರ್ತಾ ಇತ್ತು. ಅದು ಪ್ರಮುಖವಾಗಿ ಹೌದು, ಒಂದು ಕೇಂದ್ರದಲ್ಲಿ 2 ಬಾರಿ ನರೇಂದ್ರ ಮೋದಿ ಅವರ ಸರ್ಕಾರ, ಒಂದು ಆಂಟಿ ಇನ್ಕಂಬೆನ್ಸಿ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದಕ್ಕಿಂತ ಮಿಗಿಲಾಗಿ ಗ್ಯಾರಂಟಿ ಯಾವ ಮಟ್ಟಿಗೆ ವರ್ಕೌಟ್ ಆಗಬಹುದು ಅನ್ನುವಂಥದ್ದು ಪಕ್ಷಕ್ಕೂ ಕೂಡ ಕಾಂಗ್ರೆಸ್ಗೂ ಕೂಡ ಇರುವಂತಹ ನಿರೀಕ್ಷೆ ಆಗಿದೆ. ಅದಕ್ಕೆ ತಕ್ಕ ಹಾಗೆ ಜನರ ಒಲವು ಕೂಡ ಸ್ವಲ್ಪ ಗ್ಯಾರಂಟಿ ಕಡೆಗಿದ್ದಂಗೆ ಕಂಡು ಬರ್ತಾ ಇತ್ತು. ಕೆಲವು ವಿರೋಧಗಳು ಮತ್ತೊಂದಿದ್ರು ಕೂಡ ಗ್ಯಾರಂಟಿ ಪರವಾಗಿ ಬೇರೆ ಬೇರೆ ಫ್ಯಾಕ್ಟರ್ಗಳು ವರ್ಕೌಟ್ ಆಗಿರ್ಬೋದು. ನೀವು ಹೇಳಿದಾಗೆ ಒಂದು ಕ್ಷೇತ್ರದಲ್ಲಿ ಗೆದ್ದಿದ್ದಂತ ಕಳೆದ ಬಾರಿಯ ಚುನಾವಣೆಯಲ್ಲಿ 2014ರ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಪರವಾಗಿಲ್ಲ ಒಂದು ಹಂತದ ಮಟ್ಟಿಗೆ, ಯಾಕಂದ್ರೆ ದೇಶದಾದ್ಯಂತ ಕಾಂಗ್ರೆಸ್ಗೆ ಬಹಳ ಹೊಡೆತ ಕೊಟ್ಟರು ಕೂಡ ರಾಜ್ಯದಲ್ಲಿ 9 ಸ್ಥಾನ ಗೆಲ್ಲೋದಕ್ಕೆ ಅವಕಾಶ ಆಗಿತ್ತು. 2019ರಲ್ಲಂತೂ ಈಗ ತಾನೇ ನಾವು ನೋಡಿದಾಗೆ ಕೇವಲ ಒಂದು ಕ್ಷೇತ್ರ ಗೆದ್ದಂತಹ ಸನ್ನಿವೇಶ ಆಯಿತು. JDS ಜೊತೆಗೆ ಮಾಡಿಕೊಂಡಿದ್ದಂತ ಮೈತ್ರಿ ಆ ಸಂದರ್ಭದಲ್ಲಿ ವರ್ಕೌಟ್ ಆಗಿರಲಿಲ್ಲ. ಆದ್ರೆ ಈ ಬಾರಿ ಏಕಾಂಗಿಯಾಗಿ ಸ್ಪರ್ಧೆ ರಾಜ್ಯದ ಮಟ್ಟಿಗೆ ಆದ್ರೂ ಕೂಡ 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಬಹುದು ಅನ್ನುವಂತ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಬಿಜೆಪಿ ಕಳೆದ ಬಾರಿ 25 ಸ್ಥಾನಗಳಲ್ಲಿ ಗೆದ್ದಂತ ಬಿಜೆಪಿ 7 ಕ್ಷೇತ್ರಗಳನ್ನ ಕಳ್ಕೊಳ್ಬಹುದು, 18 ಸ್ಥಾನಕ್ಕೆ ಅದು ಇಳಿಬಹುದು ಅನ್ನುವಂಥದ್ದು. ಬಟ್ ಅಗೈನ್ ಇಲ್ಲಿ JDS ಸಾಥ್ ಈ ಬಾರಿ ಇರುವಂತಹ ಕಾರಣಕ್ಕಾಗಿ JDS 3 ಕಡೆ ಸ್ಪರ್ಧೆ ಮಾಡಿತ್ತು. ಹಾಸನ, ಮಂಡ್ಯ, ಕೋಲಾರ ಈ 3 ಪೈಕಿ 2 ಕ್ಷೇತ್ರವನ್ನ ಗೆಲ್ಲಬಹುದು ಅನ್ನುವಂತಹ ಒಂದು ಎಕ್ಸಿಟ್ ಪೋಲ್ ನ ಫಲಿತಾಂಶ ನಾವು ಗಮನಿಸ್ತಾ ಇದ್ದೀವಿ. TV9 ನ ಎಕ್ಸಿಟ್ ಪೋಲ್ ಇದು. ಆ ಪ್ರಕಾರವಾಗಿ ನೋಡೋದಾದ್ರೆ NDA ಮೈತ್ರಿಕೂಟ ಕರ್ನಾಟಕದ ಮಟ್ಟಿಗೆ 20 ಸ್ಥಾನಗಳಲ್ಲಿ ಗೆಲ್ಲೋ ಅವಕಾಶ ಇದೆ ಅಂತ ಅನಿಸ್ತಾ ಇದೆ. ಓವರ್ ಟು ಯು ಪ್ರಮೋದ್. ಇದ್ರ ಜೊತೆಗೆ ಈಗ ಆಂಧ್ರದ ಅಂಕಿಅಂಶ ಕೂಡ ಇನ್ನು ಕೆಲವೇ ಹೊತ್ತಿನಲ್ಲಿ ಬರುತ್ತೆ. ಆಂಧ್ರ ಕೂಡ ಯುನೈಟೆಡ್ ಆಂಧ್ರ ಅಂದರೆ ಅಖಂಡ ಆಂಧ್ರ ಇದ್ರೆ ಆಗ ಸುಮಾರು 42 ಕ್ಷೇತ್ರಗಳಿತ್ತು. ಆ 42 ಕ್ಷೇತ್ರಗಳಲ್ಲಿ ಸ್ಥಿತಿಗತಿಗಳೇನು, ಅದರ ಜೊತೆಗೆ ಅಲ್ಲಿ ಸ್ಥಳೀಯ ಚುನಾವಣೆ ಕೂಡ ನಡೀತಾ ಇದೆ, ಅಸೆಂಬ್ಲಿ ಚುನಾವಣೆ ಕೂಡ ನಡೀತಾ ಇದೆ. ಒಟ್ಟು 25 ಕ್ಷೇತ್ರದಲ್ಲಿ YSRPಗೆ 12 ಸ್ಥಾನ ಬರುತ್ತೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. TDPಗೆ 10, ಬಿಜೆಪಿಗೆ 2, ಇತರೆ ಪಕ್ಷಕ್ಕೆ 1, ಅಂದರೆ NDA ಇಲ್ಲಿ 12 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಪಡಿತಾ ಇದೆ ಅನ್ನುವಂಥ ಮಾಹಿತಿ ಈಗ TV9 ಪೋಲ್ ಸ್ಟಾರ್ಟ್ ಮತ್ತು ಪೀಪಲ್ಸ್ ಇನ್ಸೈಡ್ ಸರ್ವೆಯಿಂದ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಆಂಧ್ರದಲ್ಲಿ, ಅಂದರೆ ಇದು ಕೇವಲ ಆಂಧ್ರ ಮಾತ್ರ, ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ತೆಲಂಗಾಣ ಅಲ್ಲ, ಆಂಧ್ರ ಪ್ರದೇಶದಲ್ಲಿ ಈಗ ಚುನಾವಣಾ ಭವಿಷ್ಯದ ಬಗ್ಗೆ ವಿವರಗಳು ಬರ್ತಾ ಇದೆ. 25ರಲ್ಲಿ 12 ಸ್ಥಾನ NDAಗೆ ಬರುತ್ತೆ ಅಂತ. ಓವರ್ ಟು ಯು ಮಾಲ್ತೇಶ್, ಏನೇನು ಸರ್ಪ್ರೈಸ್ಗಳು ಬರ್ತಾ ಇದೆ, ಏನೆಲ್ಲ ಅಂಕಿಅಂಶ ಇದೆ ಮಾಲ್ತೇಶ್? ಕರೆಕ್ಟ್ ಪ್ರಮೋದ್, ನೀವು ಹೇಳಿದಾಗೆ ಅಖಂಡ ಆಂಧ್ರ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಅಲ್ಲಿ ಬಹಳ ಉತ್ತಮವಾದಂತಹ ಒಂದು ನೆಲೆಯನ್ನ ಹೊಂದಿತ್ತು. ಆಂಧ್ರ ತೆಲಂಗಾಣ ಪಾರ್ಟಿಷನ್ ಆದಂತಹ ನಂತರದಲ್ಲಿ ಕಾಂಗ್ರೆಸ್ಗೆ ಅಂತ ಏನು ಅನುಕೂಲಕರುವಂತಹ ಸನ್ನಿವೇಶ ಇಲ್ಲ, ಎಕ್ಸೆಪ್ಟ್ ಕಳೆದ ಬಾರಿಯ ತೆಲಂಗಾಣದ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಅನ್ನ ನಾವು ನೋಡಿದಂತಹ ಸಂದರ್ಭದಲ್ಲಿ. ಬಟ್ ಬಿಜೆಪಿ 2014ರಲ್ಲಿ ಮಾಡಿದಂತಹ ಪರ್ಫಾರ್ಮೆನ್ಸ್ ಅನ್ನ ನಾವು ಒಂದಂತಲ್ಲಿ ಈ ಬಾರಿ ನಾವು ಗಮನಿಸಬೇಕು. ಟಿಡಿಪಿ 10 ಕ್ಷೇತ್ರಗಳಲ್ಲಿ ಗೆಲ್ಬಹುದು, ಬಿಜೆಪಿ 2 ಕ್ಷೇತ್ರಗಳಲ್ಲಿ ಗೆಲ್ಬಹುದು, ಅದರ್ಸ್ 1 ಅನ್ನುವಂಥ ಲೆಕ್ಕಾಚಾರವನ್ನ ಹಾಕಲಾಗ್ತಾ ಇದೆ. 25ರ ಪೈಕಿ ಈ ಬಾರಿ NDA ಮೈತ್ರಿಕೂಟ ಹಾಗಾದ್ರೆ ಆಂಧ್ರದ ಮಟ್ಟಿಗೆ ಒಂದಂತಲ್ಲಿ ಕಮಾಲ್ ಮಾಡಬಹುದು ಅನ್ನುವಂಥದ್ದು ನಮಗೆ ಈ ರಿಸಲ್ಟ್ ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಜಗನ್ ಅವರ ನೇತೃತ್ವದ ಪಕ್ಷದ ಕತೆ ಏನು, YSRCPಗೆ ಸಂಬಂಧಪಟ್ಟ ಹಾಗೆ ಕಳೆದ ಬಾರಿ 22 ಕ್ಷೇತ್ರಗಳಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ಯಶಸ್ವಿಯಾಗಿತ್ತು YSRCP. ಆದ್ರೆ ಈ ಬಾರಿ ಆ ಮಟ್ಟಿಗೆ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಹುಶಃ ಈ ರಿಸಲ್ಟ್ ನೋಡ್ತಾ ಇದೀವಲ್ಲ ಪ್ರಮೋದ್, ನೀವು ಹೇಳಿದಾಗೆ ಈ ಬಾರಿಯಲ್ಲಿ ವಿಧಾನಸಭಾ ಚುನಾವಣೆ ಕೂಡ ನಡೆದಿರುವಂತಹ ಕಾರಣಕ್ಕಾಗಿ ಇದೇನಾದ್ರೂ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಮೇಲೂ ಕೂಡ ಇದೇ ಮಾದರಿಯ ಒಂದು ಫಲಿತಾಂಶ ರಿಫ್ಲೆಕ್ಟ್ ಆದ್ರೆ ಬಹಳ ಜಿದ್ದಾಜಿದ್ದಿ ಈ ಬಾರಿ ಆಂಧ್ರದಲ್ಲಿ ಹೊಸ ಸರ್ಕಾರ ರಚಿಸುವಂತ ನಿಟ್ಟಿನಲ್ಲೂ ಕೂಡ ನಾವು ಗಮನಿಸಬಹುದಾಗಿರುತ್ತೆ ಅಂತ ಕಾಣಿಸುತ್ತೆ. ಓವರ್ ಟು ಯು ರಂಗನಾಥ್. ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇದೆಲ್ಲದರ ಜೊತೆಗೆ ಆಂಧ್ರದ ವಿವರಗಳನ್ನು ನಾವು ನೋಡ್ತಾ ಇದ್ವಿ. ತೆಲಂಗಾಣದ ಸ್ಥಿತಿಗತಿಗಳೇನೇನು, ಬನ್ನಿ ತೆಲಂಗಾಣದ ವಿವರಗಳನ್ನು ನಾವು ನೋಡ್ತಾ ಇದ್ವಿ. ತೆಲಂಗಾಣದಲ್ಲಿ ಹೆಚ್ಚು ಸ್ಥಾನ ಪಡೆಯೋರು ಯಾರು, ಯಾವ ಪಾರ್ಟಿ ಹೆಚ್ಚು ಸ್ಥಾನವನ್ನು ಪಡೆಯುತ್ತೆ, TV9 ಸಮೀಕ್ಷೆ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳುತ್ತೆ, ಯಾರು ಈ ಬಾರಿ ಧ್ವಜವನ್ನ ಹಾರಿಸ್ತಾರೆ, ವಿಜಯ ಧ್ವಜವನ್ನ. ಕಾಂಗ್ರೆಸ್ಗೆ 8, ಬಿಜೆಪಿ 7, ಇತರೆ 2. ನೋಡಿ ಎಂಥ ಸ್ಥಿತಿ ಅಂತಂದ್ರೆ, ಇತರೆ ಅಂತಂದ್ರಲ್ಲಿ BRS ಬಂದ್ಬಿಡ್ತು, TRS ಬಂದ್ಬಿಡ್ತಲ್ಲಿ. ಎಂಥ ಸ್ಥಿತಿ ನೋಡಿ.
ಬನ್ನಿ ತೆಲಂಗಾಣದ ಸ್ಥಿತಿಗತಿಗಳೇನೇನು ಓವರ್ ಟು ಮಾಲ್ತೇಶ್ ಏನ್ ಹೇಳ್ತೀರಿ? ಥ್ಯಾಂಕ್ ಯು ರಂಗನಾಥ್. ಹೌದು, ನೀವು ಹೇಳಿದಾಗೆ ತೆಲಂಗಾಣದ ಈ ಬಾರಿ ಬಹಳ ಕುತೂಹಲ ಇದೆ. ಯಾಕಂತಾದ್ರೆ ಅಲ್ಲಿ ಸರ್ಕಾರ ರಚಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗಿರ್ಬೋದು, ಆದ್ರೆ ಕೇಂದ್ರದ ಚುನಾವಣೆ ಅಥವಾ ಲೋಕಸಭಾ ಚುನಾವಣೆ ಅಂತ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಅನುಕೂಲ ಇದೆಯಾ? ಎಕ್ಸಾಕ್ಟ್ಲಿ ನಾವು ಕಾರ್ಯಕ್ರಮದ ಆರಂಭಿಕ ಭಾಗದಲ್ಲೇ ಹೇಳ್ತಾ ಇದ್ವಿ, ಬಹುಶಃ ಕರ್ನಾಟಕದಲ್ಲಿ ಈ ಬಾರಿ ಕಳೆದುಕೊಳ್ಳುವಂತದ್ದನ್ನ ತೆಲಂಗಾಣ ಹಾಗೆ ಆಂಧ್ರದಲ್ಲಿ ಪಡೆಯುವ ಪ್ರಯತ್ನವನ್ನ ಬಿಜೆಪಿ ಮಾಡುತ್ತೆ ಅನ್ನುವಂಥದ್ದು. ಆ ಪ್ರಕಾರವಾಗಿ ನಾವು ನೋಡ್ತಾ ಹೋದ್ರೆ ಕಳೆದ ಬಾರಿ 4 ಸ್ಥಾನಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಬಿಜೆಪಿ ಯಶಸ್ವಿಯಾಗಿತ್ತು ತೆಲಂಗಾಣದಲ್ಲಿ. ಬಟ್ ಈ ಬಾರಿ ತನ್ನ ಬಲವನ್ನ ಹೆಚ್ಚಿಸಿಕೊಳ್ತಾ ಇದೆ. ಎಕ್ಸಿಟ್ ಪೋಲ್ ನ ಸಮೀಕ್ಷೆ ನೋಡಿದಂತ ಸಂದರ್ಭದಲ್ಲಿ ಬಿಜೆಪಿ ತೆಲಂಗಾಣದಲ್ಲಿ 7 ಸ್ಥಾನಗಳನ್ನ ಗೆಲ್ಲುವಂತ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಅಗೇನ್ ಕಾಂಗ್ರೆಸ್ ಕೂಡ ಈ ಬಾರಿ ತನ್ನ ಬಲವನ್ನ ಅಲ್ಲಿ ಹೆಚ್ಚಿಸಿಕೊಳ್ಳುವಂತ ನಿಟ್ಟಿನ ಪ್ರಯತ್ನ ಮಾಡಬಹುದು. ಯಾಕಂದ್ರೆ ಅಲ್ಲಿ 8 ಸ್ಥಾನ ಸಿಟ್ಟಿಂಗ್ ಅಲ್ಲಿ, ಅಂದ್ರೆ ಈಗಿರುವಂತ ಸರ್ಕಾರ, ಹಾಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗಿರುವಂತ ಕಾರಣಕ್ಕಾಗಿ ಬಹುಶಃ ಸ್ವಲ್ಪ ಇಂಪ್ಯಾಕ್ಟ್ ಆಗಿರ್ಬೋದು ಅಂತ ಕಾಣಿಸುತ್ತೆ. 8 ಸ್ಥಾನಗಳಿಗೆ ತನ್ನ ಬಲವನ್ನ ಹೆಚ್ಚಿಸಿಕೊಳ್ಬಹುದು. ಅದರ್ಸ್ ಕೇವಲ 2 ಅನ್ನುವಂಥದ್ದನ್ನ ಕಾಣ್ತಾ ಇದೀವಿ. ಅಲ್ಲಿಗೆ BRS ನ ಕತೆ ಏನು ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಬರುತ್ತೆ. ಮತ್ತೆ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಹಳ ಹೊಡೆತವನ್ನ ಬಹುಶಃ ಇಲ್ಲಿ BRS ತಿಂದಿರ್ಬೋದು ಅಂತ ಚಾನ್ಸಸ್ ಇದೆ ಅಂತ ಕಾಣಿಸುತ್ತೆ ಮೇಲ್ನೋಟಕ್ಕೆ ನೋಡಿದಂತ ಸಂದರ್ಭದಲ್ಲಿ. ಓವರ್ ಟು ಯು ಪ್ರಮೋದ್. ರೈಟ್ ಮಲ್ತೇಶ್, ಇದ್ರ ಜೊತೆಗೆ ತೆಲಂಗಾಣ ಒಂದ್ ಕಡೆಗೆ ಆದ್ರೆ ಆಂಧ್ರ ಮತ್ತೊಂದು ಕಡೆಗೆ ತಮಿಳುನಾಡು ಯಾವ ರೀತಿ ಇದೆ? ಯಾಕೆಂದ್ರೆ ಬಹುಶಃ ತಮಿಳುನಾಡು ಇತ್ತೀಚಿನ ದಿನಗಳಲ್ಲಿ ಪ್ರಮುಖವಾಗಿ ಬಿಜೆಪಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ. ಶತಾಯಗತಾಯ ಅಲ್ಲಿ ಖಾತೆ ತೆರೆಯೋದು. ಕ್ಷಣವು ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅದಕ್ಕೆ ಜೊತೆಗೆ ಉತ್ತಮವಾದಂತ ಸ್ಥಾನಗಳನ್ನ ಗೆಲ್ಲೋದಕ್ಕೆ ಈಗಾಗಲೇ ಪ್ರಯತ್ನವನ್ನ ಮಾಡ್ತಾರೆ. ಹಾಗಾದ್ರೆ ತಮಿಳುನಾಡಲ್ಲಿ ಏನು ಅಂಕಿ ಅಂಶ ಇದೆ? TV9 ಪೋಸ್ಟಾಟ್ ಮತ್ತು ಪೀಪಲ್ಸ್ ಇನ್ಸೈಡ್ ಸರ್ವೆ ಪ್ರಕಾರ ಈಗ ಮಾಹಿತಿ ಬರ್ತಾ ಇದೆ. ತಮಿಳುನಾಡಲ್ಲಿ ಈಗ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ? ಅಣ್ಣಾಮಲೈ ನೇತೃತ್ವದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಲೋಕಸಭಾ, ಇನ್ಫ್ಯಾಕ್ಟ್ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಾದಯಾತ್ರೆ ಮಾಡಿದ್ರು. ಎಲ್ಲ 40ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ಪಾದಯಾತ್ರೆ ಮಾಡಿದ್ರು. ಈಗ ಬರ್ತಾ ಇರುವಂಥ ಅಂಕಿಅಂಶ ಪ್ರಕಾರ DMK 21, ಕಾಂಗ್ರೆಸ್ 8, ಬಿಜೆಪಿಗೆ 2 ಬರುತ್ತೆ. ಅಂದರೆ ಇಷ್ಟೆಲ್ಲ ದೊಡ್ಡ ಪಾದಯಾತ್ರೆ ಆದ ಬಳಿಕವೂ ಕೂಡ ಈಗ ಕೇವಲ 2 ಸ್ಥಾನವನ್ನ ಬಿಜೆಪಿ ಗೆಲ್ಲತ್ತೆ ಅಂತ ಹೇಳಲಾಗ್ತಾ ಇದ್ದಾರೆ. ಓವರ್ ಟು ಯು ಮಾಲ್ತೇಶ್. ಥ್ಯಾಂಕ್ ಯು ಪ್ರಮೋದ್. ಹೌದು, ಈ ದೇಶದ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರಗಳನ್ನ ಹೊಂದಿರುವಂತಹ ರಾಜ್ಯಗಳ ಪೈಕಿ ಟಾಪ್ 5ರ ಲೆಕ್ಕದಲ್ಲಿ ನಾವು ನೋಡಿದ್ರೆ 39 ಕ್ಷೇತ್ರಗಳನ್ನ ಹೊಂದಿರುವಂತಹ ನಮ್ಮ ಪಕ್ಕದ ತಮಿಳುನಾಡು ಕೂಡ ಒಂದು. ಆದ್ರೆ ನಾವು ನೋಡಬಹುದು 2014ರಲ್ಲಿ AIADMK ಪಡೆದಂತ ಕ್ಷೇತ್ರಗಳು 2019ರ ಸಂದರ್ಭದಲ್ಲಿ ಕಂಪ್ಲೀಟ್ 36 ಕ್ಷೇತ್ರಗಳನ್ನ AIADMK ಕಳ್ಕೊಳ್ತಾ ಬಂತು. DMK ಪ್ರಾಬಲ್ಯವನ್ನ ಸಾಧಿಸು. DMK 22 ಸ್ಥಾನಗಳನ್ನ 2019ರಲ್ಲಿ ಗೆದ್ದಿತ್ತು. ಈ ಬಾರಿ 1 ಕ್ಷೇತ್ರದಲ್ಲಿ ಅವರಿಗೆ ಕೈ ಕೊಡಬಹುದು, 21 ಕ್ಷೇತ್ರ ಅವ್ರು ಗೆಲ್ಬಹುದು ಅಂತೇಳಿ. ಕಾಂಗ್ರೆಸ್ ಕೂಡ ಮೈತ್ರಿ ಪಕ್ಷ DMKಗೆ ಸಂಬಂಧಪಟ್ಟಂಗೆ ಕಳೆದ ಬಾರಿ 8 ಸ್ಥಾನಗಳನ್ನ ಗೆದ್ದಿತ್ತು. ಈ ಬಾರಿಯೂ ಕೂಡ 8 ಸ್ಥಾನಗಳನ್ನ ಗೆಲ್ಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಬಿಜೆಪಿಯ ಸಾಧನೆ 2014ರಲ್ಲಿ ತಮಿಳುನಾಡಿನಲ್ಲಿ ಖಾತೆ ತೆರೆಯುವಂತ ನಿಟ್ಟಿನಲ್ಲಿ ಬಿಜೆಪಿ ಯಶಸ್ವಿಯಾಗಿತ್ತು. ಕನ್ಯಾಕುಮಾರಿಯಲ್ಲಿ 1 ಸ್ಥಾನ ಗೆದ್ದಿತ್ತು. ಆದ್ರೆ 2019ರಲ್ಲಿ 1 ಸ್ಥಾನ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ದೇಶದಾದ್ಯಂತ ಉತ್ತಮ ಪರ್ಫಾರ್ಮೆನ್ಸ್ ಕೊಟ್ಟರೆ ತಮಿಳುನಾಡಲ್ಲಿ 1 ಸ್ಥಾನವನ್ನು ಕೂಡ ಬಿಜೆಪಿ ಗೆದ್ದಿರಲಿಲ್ಲ. ಬಟ್ ಈ ಬಾರಿ ಬಹಳ ಪ್ರಯತ್ನಗಳನ್ನ ತಳ್ಳಿ 2 ಸ್ಥಾನಗಳನ್ನ ಗೆಲ್ಬಹುದು ಅನ್ನುವಂತ ಒಂದು ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಎಕ್ಸಿಟ್ ಪೋಲ್ ಅನ್ನ ನೋಡಿದಂತ ಸಂದರ್ಭದಲ್ಲಿ ಅದು ಅಣ್ಣಾಮಲೈ ಅವರಿಗೆ ಈ ಬಾರಿ ಗೆಲ್ಲೋಕೆ ಅವಕಾಶ ಇದೆಯೋ ಅನ್ನುವಂಥದ್ದು ಕೂಡ ಪ್ರಶ್ನೆ ಇದೆ. ನೋಡೋಣ, ಗೆದ್ರೆ ಬೇರೆ ಬೇರೆ ರೀತಿಯಾಗಿ ಅಣ್ಣಾಮಲೈ ಅವರನ್ನ ಮುಂದೆ ತರುವಂತ ಪ್ರಯತ್ನ ಬಿಜೆಪಿ ಪಕ್ಷದಿಂದ ಆಗ್ಬೋದು. ಈ ತರದ ಬಹಳಷ್ಟು ಲೆಕ್ಕಾಚಾರಗಳಿದೆ. ಇದು ಅವ್ರ ಭವಿಷ್ಯದ ಪ್ರಶ್ನೆ ಕೂಡ, ಅಣ್ಣಾಮಲೈ ಅವರ ರಾಜಕೀಯ ಭವಿಷ್ಯ ಗೊತ್ತಿಲ್ಲ. 2 ಕ್ಷೇತ್ರಗಳನ್ನ ಗೆಲ್ಬಹುದು ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಇನ್ನು AIADMK ಕೂಡ ಸೇರಿದ ಹಾಗೆ ಬಹಳಷ್ಟು ಇತರ ಪಾರ್ಟಿಗಳು ತಮಿಳುನಾಡಿನಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡಿವೆ. ಅದರ್ಸ್ ಇಲ್ಲಿ ದೊಡ್ಡ ನಂಬರ್ಸೇ ಕಾಣಿಸ್ತಾ ಇದೆ. 6 ಕ್ಷೇತ್ರಗಳಲ್ಲಿ ಅವ್ರು ಗೆಲ್ಬಹುದು ಅನ್ನುವಂಥದ್ದಿದೆ. ಬಿಜೆಪಿ ಈ ಬಾರಿ ಮತ್ತೆ ಖಾತೆ ತೆರೆಯುವಂತ ನಿಟ್ಟಿನಲ್ಲಿ ಯಶಸ್ವಿ ಆಗ್ಬಹುದು. ಹಾಗೆ DMK ನೇತೃತ್ವದ ಮೈತ್ರಿ ಪಕ್ಷ ಅಂತಾರೆ ಕಾಂಗ್ರೆಸ್ DMK, ಇವರಿಬ್ಬರದ್ದು ಯಥಾ ಪ್ರಕಾರವಾದಂತಹ ಪ್ರಭುತ್ವ ಈ ಬಾರಿಯೂ ಬಿಜೆಪಿ, ಈ ಬಾರಿಯೂ 2 ಪಕ್ಷಗಳು ತಮಿಳುನಾಡಿನಲ್ಲಿ ಹೊಂದಬಹುದು ಅಂತ ಕಾಣಿಸುತ್ತೆ ಅಂತಾನೆ ಇಂಡಿಯಾ ಒಕ್ಕೂಟ. ಓವರ್ ಟು ಯು ರಂಗನಾಥ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇದೆಲ್ಲದರ ಜೊತೆಗೆ ಮೊನ್ನೆ ಅಣ್ಣಾಮಲೈ ಜೊತೆಗೆ ನಾನು ವಿಮಾನದಲ್ಲಿ ಬರ್ತಿರುವಂಥ ಸಂದರ್ಭದಲ್ಲಿ ಪ್ರಮೋದ್ ಮಾತಾಡ್ತಾ ಇದ್ದೆ, ಎಷ್ಟು ಗೆಲ್ಬೋದು ನೀವು ಅಂತ. ಅವ್ರು ಹೇಳಿದ್ರು, ನೋಡಿ 2 ರಿಂದ 5 ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಅಂತ. ನಮ್ಮ ಸಮೀಕ್ಷೆ ಹೇಳ್ತಾ ಇದೆ 2 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅನ್ನುವಂಥ ಸಮೀಕ್ಷೆ ನಮ್ಮಲ್ಲಿ ಬರ್ತಾ ಇದೆ. ಹಾಗಾದರೆ ವಿವರಗಳು ಏನೇನೋ ಅದನ್ನು ನಾವು ತೋರಿಸ್ತಾ ಇದ್ದೀವಿ ನಿಮಗೆ. 2 ಕ್ಷೇತ್ರಗಳ ಅಥವಾ ಏನಾದರೂ ಪ್ಲಸ್ ಆ್ಯಡ್ ಆಗ್ಬೋದಾ? ಬಿಜೆಪಿ ನಾಯಕರು ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ, ಮಾತಾಡೋಣ. ಅದಕ್ಕಿಂತ ಮೊದಲು ಕೇರಳದಲ್ಲಿ 20 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 13 ಸ್ಥಾನ ಗೆಲ್ಲುವಂತ ಸಾಧ್ಯತೆ ಇದೆ. ವೆರಿ ಇಂಪಾರ್ಟೆಂಟ್ಲಿ, ಕೇರಳದ 20 ಕ್ಷೇತ್ರಗಳಲ್ಲಿ ಬಿಜೆಪಿಗೆ 1. ಬಿಜೆಪಿ ಮೊಟ್ಟ ಮೊದಲ ಬಾರಿಗೆ ಖಾತೆಯನ್ನು ತೆರೀತಾ ಇದೆ. ಬಿಜೆಪಿ ಖಾತೆಯನ್ನು ತೆರೀತಾ ಇದೆ. ಅದು ರಾಜೀವ್ ಚಂದ್ರಶೇಖರ್ ಅವರ ಮುಖಾಂತರನ ಅಥವಾ ಎಲ್ಲಿಂದ? ಇಟ್ಸ್ ವೆರಿ ಇಂಪಾರ್ಟೆಂಟ್. 20 ಕ್ಷೇತ್ರಗಳಲ್ಲಿ ನೋಡಿ, ಬಿಜೆಪಿ 1 ಕ್ಷೇತ್ರದಲ್ಲಿ ಗೆಲ್ಲುತ್ತೆ. ಇನ್ನು ಕಾಂಗ್ರೆಸ್ ಈ ಬಾರಿ ದೊಡ್ಡ ಮಟ್ಟದಲ್ಲಿ
ಬಾಚ್ಕೊಳ್ತಾ ಇದೆ ಎನ್ನುವಂತಹ ಸಂಗತಿಗಳು ಗೊತ್ತಾಗ್ತಾ ಇದೆ. ಓವರ್ ಟು ಮಾಲ್ತೇಶ್. ಥ್ಯಾಂಕ್ ಯು ರಂಗನಾಥ್. ಹೌದು, ಈ ಬಾರಿ ಕೇರಳದ ವಿಚಾರವಾಗಿ ಬಹಳ ಕುತೂಹಲ ಇದೆ. ಯಾಕಂತಂದ್ರೆ ತಮಿಳುನಾಡು ರೀತಿಯಾಗಿ ಕೇರಳದಲ್ಲಿ ಖಾತೆ ತೆರಿಬೇಕು ಅನ್ನುವಂಥ ನಿಟ್ಟಿನ ಪ್ರಯತ್ನ ಬಿಜೆಪಿ ಬಹಳಷ್ಟು ಮಾಡಿದೆ. ಬಹುಶಃ ಬಿಜೆಪಿ ಅಂತಂದ್ರೆ NDA ಕೇರಳದಲ್ಲಿ ಅಲ್ಲಿ LDF UDF ಇವರಿಬ್ಬರದ ಮೈತ್ರಿಕೂಟದೇ ಬಹಳ ಪ್ರಾಬಲ್ಯ ಇರುವಂತ ನೋಡ್ತಾ ಇದೀವಿ ನಾವು. UDF ನ ಮೈತ್ರಿಕೂಟ ಕೂಡ ಮಾಡ್ಕೊಂಡಿರುವಂತ ಅಲ್ಲಿ ಕಾಂಗ್ರೆಸ್ ಆ ಮೈತ್ರಿಕೂಟದಲ್ಲಿರುವಂಥದ್ದು, ಅಂದ್ರೆ ಅಥವಾ ಈ ಬಾರಿ ಅದನ್ನು ಇಂಡಿಯಾ ಮೈತ್ರಿಕೂಟ ಅಂತ ನಾವು ಪರಿಗಣಿಸಿದ್ರೆ 13 ಸ್ಥಾನಗಳಲ್ಲಿ ಅವ್ರು ಗೆಲ್ಲಬಹುದು ಅನ್ನುವಂತ ಒಂದು ಮತದಾನೋತ್ತರ ಸಮೀಕ್ಷೆಯನ್ನ ನಾವು ನೋಡ್ತಾ ಇದ್ವಿ. ಬಹುಶಃ ಕಳೆದ ಬಾರಿ 15 ಸ್ಥಾನಗಳಲ್ಲಿ ಅವ್ರುಗಳು ಗೆಲ್ಲೋದಕ್ಕೆ ಯಶಸ್ವಿಯಾಗಿದ್ರು. ಸ್ವಲ್ಪ ಈ ಬಾರಿ ಅವರು 2 ಸ್ಥಾನ ಕಳೆದುಕೊಳ್ಬಹುದಂತ ಚಾನ್ಸಸ್ ಇದೆ. ಇಂಡಿಯಾ ಮೈತ್ರಿಕೂಟ 13 ಸ್ಥಾನಗಳನ್ನ ಗೆಲ್ಲಬಹುದು ಅನ್ನುವಂತ ನೋಡ್ತಾ ಇದೀವಿ. ಇನ್ನು ಬಿಜೆಪಿ ಈ ಬಾರಿ ಖಾತೆ ತೆರೆಯುವಂಥದ್ದು ನೀವು ಹೇಳಿದಾಗೆ ಅದು ರಾಜೀವ್ ಚಂದ್ರಶೇಖರ್ ಅವರ ಮುಖೇನವಾಗಿನೋ ಅಥವಾ ಕೇರಳದಲ್ಲಿ ಈ ಬಾರಿ ನಾವು ಬಹಳಷ್ಟು ಸ್ಪರ್ಧೆಯನ್ನ ನೋಡ್ತಾ ಇದೀವಿ. ಈ ಕಡೆ ಕಾಸರಗೋಡಿಂದ ತೆಗೆದುಕೊಂಡು ಹೋದ್ರೂ ಕೂಡ ಬಿಜೆಪಿ ಆಯ್ಕೆ ಮಾಡಿರುವಂತಹ ಅಚ್ಚರಿಯ ಅಭ್ಯರ್ಥಿಗಳು ಕೂಡ ಬಹಳ ಕುತೂಹಲವನ್ನ ಹುಟ್ಟಿಸ್ತಾ ಇದ್ದಾರೆ. ಇನ್ನು ಅದರ್ಸ್ ಅನ್ನುವಂಥದ್ದು ಅಲ್ಲಿ 6 ಕ್ಷೇತ್ರಗಳನ್ನ ಗೆಲ್ಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಈ ತರ ಪಾರ್ಟಿಗಳದು LDF ಆಗಿರ್ಬೋದು, ನೋಡ್ಬೇಕಿದೆ ಅದನ್ನ. ಕೇರಳದಲ್ಲಿ ಇದಿಷ್ಟು ನಮ್ಮ ಸೌತ್ ಇಂಡಿಯಾಕ್ಕೆ ಸಂಬಂಧಪಟ್ಟ ಒಂದು ಪಿಕ್ಚರ್ ಟೈಮ್ಸ್ ನಾವು ಎಕ್ಸಿಟ್ ಪೋಲ್ ಅಥವಾ ಜೊತೆಗೆ TV9 ನ ಎಕ್ಸಿಟ್ ಪೋಲ್ ಮುಖೇನವಾಗಿ ನಮ್ಗೆ ಲಭ್ಯ ಆಗ್ತಾ ಇದೆ. ಓಟು ರಂಗನಾಥ್. ರೈಟ್, ಥ್ಯಾಂಕ್ ಯು ಮಾಲ್ತೇಶ್. ಇನ್ನು ಪಟಾಪಟ್ ಅಂತ ರಿಯಾಕ್ಷನ್ ಕೂಡ ತಗೊಳ್ಳೋಣ. ಕಟಾಕಟ್ ಅನ್ನುವಂಥದ್ದು ಕೂಡ ಭಾರಿ ಸೌಂಡ್ ಮಾಡ್ತು ಬಾಲಾಜಿ ಅವರು. ಈಗಾಗಲೇ ಎಕ್ಸಾಕ್ಟ್ ಆಗಿ ಈ ಪೋಲ್ಸ್ಗಳ ಬಗ್ಗೆ ಹೇಳೋದಾದ್ರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ಲಿ ನಾವು ಕರ್ನಾಟಕದ ಬಗ್ಗೆ ಶುರು ಮಾಡೋಣ. ಕರ್ನಾಟಕದಲ್ಲಿ ಇಟ್ ಈಸ್ ಲೈಕ್ ನೇರವಾಗಿ ನ್ಯಾಷನಲಿಸ್ಟಿಕ್ ಎಲೆಕ್ಷನ್ ಆಗದೇ ಇದ್ರು ಕೂಡ, ರಾಷ್ಟ್ರೀಯವಾಗಿರುವಂಥ ಚುನಾವಣೆ ಆಗಿದ್ದರೂ ಕೂಡ ಇಲ್ಲಿ ವಿಚಾರಗಳು ಏನಿದ್ರು ಕೂಡ ಸ್ಥಳೀಯವಾಗಿತ್ತು, ಲೋಕಲೈಸ್ಡ್ ಆಗಿತ್ತು. ಅದು ತೆರಿಗೆ ವಿಚಾರ ಇರ್ಬೋದು, ತೆರಿಗೆ ಅನ್ಯಾಯದ ವಿಚಾರ ಇರ್ಬೋದು, ಟ್ಯಾಕ್ಸ್ ಗಲಾಟೆಗಳಿರ್ಬೋದು. ಅದ್ರ ಜೊತೆಗೆ ಈಗಾಗಲೇ ಅವ್ರ ಕ್ಯಾಂಪೇನ್ಗಳೇನಿತ್ತು ಅದೆಲ್ಲವೂ ಕೂಡ ಸ್ಥಳೀಯ ಮಟ್ಟದ್ದಾಗಿತ್ತು. ಈ ಗ್ಯಾರಂಟಿ ಯೋಜನೆಗಳನ್ನು ಮುಂದಿಟ್ಟು ಮಾತಾಡ್ತಾ ಇದ್ರು. ಸೊ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಕ್ಯಾಂಪೇನ್ ಬಗ್ಗೆ ಏನು ಹೇಳ್ತೀರಿ? ಕಾಂಗ್ರೆಸ್ನ ಕ್ಯಾಂಪೇನ್ ಬಹುಶಃ ಇರೋದಕ್ಕಿಂತ ಬೆಟರ್ ಆಗಿ ಆ ಒಂದು ಫಲಿತಾಂಶವನ್ನು ನೀಡ್ತಾ ಇದೆ ಅನ್ಸುತ್ತಾ? ಫಾರ್ ದ ಫಸ್ಟ್ ಟೈಮ್ ನೀವು 2023 ಎಲೆಕ್ಷನ್ಸ್ ಮುಂಚೆಯಿಂದನೂ ನೋಡಿದ್ರೆ ನ್ಯಾಷನಲ್ ಕಾಂಗ್ರೆಸ್ಗೂ ಸ್ಟೇಟ್ ಕಾಂಗ್ರೆಸ್ಗೂ ತುಂಬ ಡಿಫ್ರೆನ್ಸ್ ಆಗಿದೆ. ಐ ವುಡ್ ಸೇ 2018 ಎಲೆಕ್ಷನ್ಸ್ ಆದಮೇಲೆ 2023ಇಂದ ಲಾಸ್ಟ್ 1 ಇಯರಲ್ಲಿ ಕರ್ನಾಟಕ ಕಾಂಗ್ರೆಸ್ BJP ಥರ ವರ್ತಿಸೋಕ್ಕೆ ಶುರು ಮಾಡಿದೆ. BJP ಕ್ಯಾಂಪೇನ್ಸ್ ಕಾಂಗ್ರೆಸ್ ಥರ ವರ್ತಿಸೋಕ್ಕೆ ಶುರು ಮಾಡಿದೆ. ಕರ್ನಾಟಕದಲ್ಲಿ ಮಾತ್ರ ನಾನು ಹೇಳ್ತಿರ್ತಕ್ಕಂಥದ್ದು ಅಂದರೆ ಕಾಂಗ್ರೆಸ್ ಸೆಟ್ ಮಾಡ್ತಕ್ಕಂಥ ಪ್ರತಿ ಅಜೆಂಡಾಗೆ ಟ್ರ್ಯಾಪ್ ಆಗಿ BJP ಡಿಫೆನ್ಸಿವ್ ಅಲ್ಲಿ ಹೋಗ್ತಾ ಇದೆ. ಬೀಟ್ 40% ಇರ್ಬೋದು, ಬೀಟ್ ತೆರಿಗೆ ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ಕೂಡ ಅದೇ ಆಗುತ್ತೆ. ಯಾಕಂದ್ರೆ ಲೋಕಸಭಾ ಎಲೆಕ್ಷನ್ಸ್ ಗಳಲ್ಲಿ ನೀವು ಅದೇ ರೀತಿ ನ್ಯಾಷನಲ್ ಇಶ್ಯೂಸ್ ಗಳನ್ನ ಬದಲಾಗಿ ಸ್ಥಳೀಯ ವಿಚಾರಗಳನ್ನ ತರೋದಕ್ಕೆ ಸಾಧ್ಯ ಇಲ್ಲ. ಗ್ಯಾರಂಟಿಗೆ ಜಾಸ್ತಿ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ ಈ ಬಿಜೆಪಿ, ಗ್ಯಾರಂಟಿ ವಿಚಾರಕ್ಕೆ ಜಾಸ್ತಿ ರಿಯಾಕ್ಟ್ ಮಾಡಿಲ್ಲ. ಬಟ್ ಒಂದೇ ಒಂದು ಆರೋಪ ಇರುವಂತದ್ದು ತೆರಿಗೆ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆಗೆ ಬ್ಯಾಕ್ ಫುಟ್ ಅಲ್ಲಿ ಇತ್ತು ಬಿಜೆಪಿ ಅನ್ನುವಂಥದ್ದು. ಅಲ್ಲ, ನೀವು BJP 23-40% ಕ್ಯಾಂಪೇನ್ ಇಂದನೂ ಬ್ಯಾಕ್ ಫುಟ್ ಅಲ್ಲೇ ಇದೆ. ಕಾಂಗ್ರೆಸ್ ಸೆಟ್ ಮಾಡ್ತಕ್ಕಂಥ ಅಜೆಂಡಾನ ಡಿಫೆನ್ಸ್ ಮಾಡ್ಕೊಳ್ಳೋದ್ರಲ್ಲೇ BJP ಕಾಲ ಕಳೀತು. ಬಿಟ್ರೆ BJP ತನ್ನ ಗೌರ್ಮೆಂಟ್ ಅಲ್ಲಿ ಆಗಿದ್ದ ಸಾಧನೆ ಆಗಿರ್ಬೋದು, ಮೋದಿ ಅವ್ರ ವಿಷಯ ಮನೆಗೆ ತಲುಪಿಸೋದಾಗಿರ್ಬೋದು, ಅದೊಂದು ಡ್ರಾಸ್ಟಿಕ್ ಫೇಲ್ಯೂರೇ ಇವತ್ತಾಗ್ತಿದೆ. ನೀವು ಕೊಡ್ತಿರ್ತಕ್ಕಂಥ 18 ನಂಬರ್ಸು ಇಟ್ ಈಸ್ ಆಫ್ಟರ್ ದ ಅಲಯನ್ಸ್ ವಿತ್ JDS ಅನ್ನೋದನ್ನ ಬಹಳ ಸ್ಟ್ರೆಸ್ ಮಾಡಿ, ವಿತೌಟ್ JDS ಅಲಯನ್ಸ್ ಆಗಿದ್ರೆ ಏನಾಗಬೇಕಾಗಿತ್ತು ಅನ್ನೋದನ್ನ ಅಶ್ವತ್ಥಣ್ಣ ಹೇಳ್ಬೋದು. ರೈಟ್. ಹಾಗಾದ್ರೆ ಮಾತಾಡ್ತೀನಿ ಅಶ್ವತ್ಥಣ್ಣ ಮಾತಾಡೋದು. ಅದಕ್ಕೂ ಮೊದಲು ಮರಂಗಲ್ ಅವರು ಕೂಡ ಇದ್ದಾರೆ. ಮರಂಗಲ್ ಅವರೇ, ತಾವೇನು ಹೇಳ್ತೀರಿ? ಬಹುಶಃ ಕರ್ನಾಟಕದಲ್ಲಿ ದೇಶದ ಇನ್ನಿತರ ಕಾಂಗ್ರೆಸ್ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಾಡಿರುವಂಥ ಅಭಿಯಾನ ಏನಿತ್ತು, ಪ್ರಚಾರ ಏನಿತ್ತು, ಅದು ತುಂಬಾ ಸ್ಥಳೀಯ ಮಟ್ಟದ ಸ್ಥಳೀಯ ವಿಚಾರಗಳನ್ನ ಆಯ್ಕೆ ಮಾಡ್ತು. ಬಹುಶಃ ಈ ಒಂದು ತಂತ್ರ ಅದರ ಜೊತೆಗೆ ಸ್ಥಳೀಯ ನಾಯಕತ್ವ ಕಾಂಗ್ರೆಸ್ಗೆ ಹೆಚ್ಚಿನ ಸೀಟ್ಗಳನ್ನು ತರ್ತಾ ಇದೆ ಅಥವಾ ತುಂಬಾ ಬೆಟರ್ ಆಗಿ ಉತ್ತಮವಾದಂತಹ ಹೋರಾಟವನ್ನು ತೋರಿಸೋದಕ್ಕೆ ಕೆಲವೊಂದು ಕಡೆ ಸಹಾಯ ಆಗ್ತಾ ಇದೆಯಾ? ಈ ಅಂಕಿಅಂಶನ ಬದಲಾದರೂ ಆಗ್ಬೋದು ಮುಂದೆ. ಬಾಲಾಜಿ ಹೇಳಿದಂಗೆ ಬಾಲಾಜಿಯವರು ಹೇಳಿದಂಗೆ BJP ಬ್ಯಾಕ್ ಫುಟ್ ಮೇಲೆ ಹೋಯಿತು. ಅದು ಎಂದೂ ಫ್ರಂಟ್ ಫುಟ್ ಮೇಲೆ ಹೋಗಿ ಅಗ್ರೆಸಿವ್ ಆಗಿ ಕ್ಯಾಂಪೇನೇ ಮಾಡಲಿಲ್ಲ. ಇಟ್ ಈಸ್ ಬಿಕಾಸ್ ಆಫ್ ದಿ ಲೋಕಲ್ ಲೀಡರ್ಶಿಪ್ ಫೇಲ್ಯೂರ್. ಅವ್ರ BJP ಲೀಡರ್ಗಳ ಮಧ್ಯೆ ಕೋಆರ್ಡಿನೇಷನೇ ಇರಲಿಲ್ಲ ಕ್ಯಾಂಪೇನ್ದೊಳಗೆ. ಆದರೆ ಕಾಂಗ್ರೆಸ್ನೊಳಗೆ ಕೋಆರ್ಡಿನೇಷನ್ ಇತ್ತು. ಆಮೇಲೆ 5 ಗ್ಯಾರಂಟಿಗಳು ಮುಂದಿಟ್ಕೊಂಡು ಅವರು ಅಗ್ರೆಸಿವ್ ಆಗಿ ಕ್ಯಾಂಪೇನ್ ಮಾಡಿದರು. ಆಮೇಲೆ ಸೀಟ್ಗಳು ಅವ್ರದ್ದು ಮಿನಿಸ್ಟ್ರ್ ಮಕ್ಕಳಿಗೆ ಅವರಿಗೆಲ್ಲ ಟಿಕೆಟ್ಗಳು ಕೊಟ್ಟು ಅಲ್ಲಿ ಖರ್ಚು ವೆಚ್ಚ ನೋಡೋಕ್ಕೆ ಅವರಿಗೆಲ್ಲ ಕೊಟ್ಟರು. ಸರ್, ನೀವು ಯಡಿಯೂರಪ್ಪನವ್ರ ಜೊತೆಗೆ ತುಂಬಾ ಆತ್ಮೀಯವಾಗಿ ಕೆಲಸ ಮಾಡಿದವರು, ಹತ್ತಿರದಿಂದ ನೋಡಿರೋರು. ಈ ಚುನಾವಣೆ ಕಳೆದ ಬಾರಿಯ ಚುನಾವಣೆ ಕೂಡ ನೋಡಿದಿರಿ. ಇನ್ಫ್ಯಾಕ್ಟ್ ಬಹುಶಃ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಇದರ ಜೊತೆಗೆ ಇನ್ಫ್ಯಾಕ್ಟ್ ಋಷಿಕೇಶ್ ಅವರು ಕೂಡ ಇದ್ದಾರೆ. ಈಗ ಬೇರೆ ಬೇರೆ ಕಡೆಗೆ BJP ಖಾತೆ ತೆರೀತಿರೋದು ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಜೊತೆಗೆ ಅಂದರೆ ಈ ಕೇರಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ತಮಿಳುನಾಡಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಇನ್ನು ಆಂಧ್ರ ಮತ್ತು ತೆಲಂಗಾಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಶ್ವಥ್ ಏನು ಹೇಳ್ತೀರಿ? ನೋಡಿ, ಈ ಸಲ ನೋಡಿ ಒಂದು ಅದಕ್ಕಿಂತ ಮುಖ್ಯವಾಗಿ ಎಕ್ಸಿಟ್ ಪೋಲ್ ಬರ್ತಾ ಇದೆ. ವಿಶೇಷವಾಗಿ ನಾನಿದ್ದೀನಿ, ಬಾಲಾಜಿಯವರಿದ್ದಾರೆ, ವಿಶ್ಲೇಷಣೆ ಮಾಡ್ತಿದ್ದಾರೆ. ಕಾಂಗ್ರೆಸ್ಸರು ಇವತ್ತು ಈ ಎಕ್ಸಿಟ್ ಪೋಲ್ ಡಿಬೇಟಿಗೆ ಬರಬೇಕಾಗಿತ್ತು. ಅಂದರೆ ಕಾಂಗ್ರೆಸ್ಗೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ನಂಬಿಕೆನೇ ಇಲ್ಲ. ಇವತ್ತು ದೇಶದಲ್ಲಿ ನಡೆಯುವಂಥ ಒಂದು ರಾಷ್ಟ್ರೀಯ ಚುನಾವಣೆಯಲ್ಲಿ
ಚಾನಲ್ಗಳಿಗೆ ನಾವು ಯಾರು ಹೋಗೋದೇ ಬೇಡ, ಎಲ್ಲವೂ ಬಹಿಷ್ಕಾರ ಮಾಡಬೇಕು ಅನ್ನತಕ್ಕಂಥ ನಿರ್ಣಯ ತೊಗೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಎಲ್ಲೋ ಒಂದು ಕಡೆ ಅವ್ರಿಗೆ ಈಗ ಆಲ್ರೆಡಿ ಅವ್ರಿಗೆ ಅನಿಸಿದೆ ನಾವು ಸೋಲ್ತೀವಿ, ನಾವು ಯಾಕೆ ಹೋಗಬೇಕು ಅನ್ನತಕ್ಕಂಥದ್ದು ಕಾಂಗ್ರೆಸ್ಸಿನ ಮನಸ್ಥಿತಿಗೆ ಬಂದಿದೆ. ನೋಡಿ ಪ್ರಮೋದ್, ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬಾಲಾಜಿಯವರು ಕೆಲವು ವಿಷಯಗಳು ಹೇಳಿದ್ರು, ಈ ಸಲ ಬ್ಯಾಕ್ ಫುಟ್ ಮೇಲೆ ಚುನಾವಣೆಗೆ ಹೋಯ್ತು, ಬಿ ಜೆ ಪಿಗೆ ಹಾಗೆ ಅನ್ನತಕ್ಕಂಥದ್ದು. ಒಂದು 2019 ಆ್ಯಂಡ್ 2024 ಎರಡೂ ಪಾರ್ಲಿಮೆಂಟ್ ಎಲೆಕ್ಷನ್ ಸಮಯ ಸಂದರ್ಭದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿತ್ತು. 2019 ಚುನಾವಣೆಯಲ್ಲೂ ಇಲ್ಲಿ ಕಾಂಗ್ರೆಸ್ಸು ಮತ್ತು JDS ಅಧಿಕಾರದಲ್ಲಿತ್ತು. 2024 ಚುನಾವಣೆಯಲ್ಲೂ ಕಾಂಗ್ರೆಸ್ಸೇ ಅಧಿಕಾರದಲ್ಲಿ. ಈಗಿದ್ರೂ ಸಹ ಲಾಸ್ಟ್ ಟೈಮ್ ರಿಸಲ್ಟ್ ಏನಾಯಿತು, ಈ ಸಲ ರಿಸಲ್ಟ್ ಏನು ಬರ್ತಾ ಇದೆ ಅನ್ನತಕ್ಕಂಥ ಎಕ್ಸಿಟ್ ಪೋಲಲ್ಲಿ ಗೊತ್ತಾಗ್ತದೆ. ಈ ಮಧ್ಯದಲ್ಲಿ ಇವರು ಈ ಕೆಲವು ಗ್ಯಾರಂಟಿಗಳ ಮೇಲೆ ಕೆಲವು ಮಿಸ್ಗೈಡ್ ಮಾಡಿ ಕೆಲವು ಗ್ಯಾರಂಟಿಗಳ ಮೇಲೆ ಚುನಾವಣೆ ಮಾಡಿದ್ರೆ ಹೊರತು ಇವರು ರಾಷ್ಟ್ರೀಯ ಚುನಾವಣೆಯಿಂದ ಸಿದ್ದರಾಮಯ್ಯಗೆ ಅನಿಸ್ತಾ ಇಲ್ಲ. ದಟ್ ವಾಸ್ ಎ ಕೌಂಟರ್, ಅವರು ಕೌಂಟರ್ ನರೇಟಿವ್ ಅನ್ನ ಫಿಕ್ಸ್ ಮಾಡಿದ್ರು. ಬಹುಶಃ ನೀವೆಲ್ಲ ಫೇಲ್ ಟ್ರ್ಯಾಪ್ ಆದ್ರೇನೋ. ಆಫ್ ಕೋರ್ಸ್ ಇಲ್ಲ, ಗ್ಯಾರಂಟಿಗಳ ಬಗ್ಗೆ ಒಂದು ಕೌಂಟರ್ ನರೇಟಿವ್ ನಿಮ್ಮಿಂದ ಬರಲಿಲ್ಲ. ಅಲ್ಲ, ಗ್ಯಾರಂಟಿ ಬಗ್ಗೆ ನಾವೇನು ವಿರೋಧನೂ ಇಲ್ಲ, ಏನಿಲ್ಲ. ಆದ್ರೆ ಏನು ಫೇಲ್ಯೂರ್, ಸರ್ಕಾರ ಏನು ಫೇಲ್ಯೂರ್ ಆಯ್ತು ಅಂತ ನಾವು ಜನಗಳ ಮುಂದೆ ಹೇಳಿದ್ವಿ. ರೈಟ್, ನಿಮ್ ಜೊತೆ ಮಾತಾಡ್ತೀನಿ, ಸಾಕಷ್ಟು ವಿಚಾರದ ಚರ್ಚೆ ಮಾಡಕ್ಕೆ. ಇದ್ರ ಜೊತೆಗೆ ಬೇರೆ ಬೇರೆ ರಾಜ್ಯಗಳ ಅಂಕಿಅಂಶವನ್ನು ಕೂಡ ಕೊಡ್ತೀವಿ. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.